ಸಿಂಚಿ ಮಾಡ ಇಲ್ಲೇ ಹೊಡೀರಿ, ಇಲ್ಲಿ ಹೊಡಿಯಕ್ಕಾಗಲ್ಲ. ನೀವು ಆ ಕಡೆಗೆ ಹೋಗಿ ಅಲ್ಲೇ ನಿಂತ್ಕೊಬೇಕು. ಕೈ ಹೊಡಿ, ಕೈ ಈ ಕಡೆ ಬಂದ್ಬಿಡಿ. ಸಭೆಯನ್ನ ಮಾನ್ಯ ಸಚಿವರು ಮತ್ತು ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅವರಿಗೆ ನಮ್ಮನೆಲ್ಲರಿಗಾಗಿ ಪೂರ್ವಕವಾದ ಸ್ವಾಗತವನ್ನು ಸಹಾಯದ ಒಂದು ನಿರ್ಮಿಸಿಕೊಂಡಿರ್ತಕ್ಕಂಥ ಮನೆಗಳ ಫಲಾನುಭವಿಗಳ ನಿವೇಶನಗಳ ಅನುಮಾನ ಇದೆ. ಅದು ರದ್ದುಪಡಿಸಲು ಸಂಬಂಧಪಟ್ಟಂತೆ ಈಗಾಗಲೇ ಪ್ರಗತಿ ಮಾಡಿದ್ದೀವಿ ಸರ್. ಈಗಾಗಲೇ ಹೇಳಿದಂಗೆ ನಾವು 2123, 2011 ಸರ್ 2020-21ವರೆಗೆ 2020-21ವರೆಗೆ ಏನು ಗ್ರಾಮ ಪಂಚಾಯತಿಯಲ್ಲಿ ಫಲಾನುಭವಿಗಳ ಆಯ್ಕೆಯಾಗಿರ್ತಕ್ಕಂಥ ಮನೆಗಳ ಫಲಾನುಭವಿಗಳು ಆ ಮನೆಗಳನ್ನ ಏನಾದರೂ ಮಾರ್ಕೊಂಡು ಬಿಡ್ತಾರೆ ಅಂತ ಹೇಳಿ ಮತ್ತೆ ಅಗ್ರಿಮೆಂಟ್ನ ಇದನ್ನ ಮಾಡ್ತಿದ್ವಿ ಸರ್. ತದನಂತರದಲ್ಲಿ ಅದನ್ನ ಇವಾಗ ಕ್ಯಾನ್ಸಲ್ ಆಗಿದೆ ಸರ್. ಅಂಥದ್ದು 2123 ಅದನ್ನ ನಾವು ರದ್ದುಪಡಿಸಲಿಕ್ಕೆ ಈಗಾಗಲೇ ಕ್ರಮವಹಿಸಿದ್ವಿ ಸರ್. ಎಲ್ಲ ಪಂಚಾಯತಿಗಳು ಫಾಲೋ ಮಾಡಕ್ಕೆ ಹೇಳಿದ್ವಿ ಸರ್. ಅದನ್ನು ಮಾಡ್ತೀವಿ ಸರ್. ನಾವು ಈಗಾಗಲೇ ತಮ್ಮ ಗಮನಕ್ಕೆ ತಂದೆ ಸರ್. 2005-6ರಿಂದ 2009-10ವರೆಗೆ 3502 ಫಲಾನುಭವಿಗಳು ಭಾಗಶಃ ಸಹಾಯಧನ ಪಡ್ಕೊಂಡು ಸಾಲ ಪಡ್ಕೊಂಡಿದ್ದಾರೆ. ಅದನ್ನ ಸರ್ಕಾರದ ಹಂತದಲ್ಲಿ ಮನ್ನಾ ಆಗಿರೋದ್ರಿಂದ ಅದರ ಗೌರ್ಮೆಂಟ್ ಇಂದನೂ ಅವ್ರಿಗೆ ಏನು ಬ್ಯಾಂಕ್ನವ್ರ ಜೊತೆಗೆ ಚರ್ಚೆ ಆಗಿದೆ ಸರ್. ಈಗ ಪಂಚಾಯತಿಯವರು ಇದೆ ಸರ್. ಈಗ ಆಲ್ರೆಡಿ ನೆಕ್ಸ್ಟ್ ಅಜೆಂಡಾ ಸರ್ ಈ ಸ್ವಲ್ಪ ಸರ್ 9/11 ಖಾತೆ ಮಾಡದೇ ಇರೋ ಬಗ್ಗೆ ಸರ್. ನಮ್ಮಲ್ಲಿ ಈ 9/11 ಸ್ವಲ್ಪ ಏನು ಮಾಡಿದ್ದಾರೆ ಸರ್. ಎಲ್ಲ ಪಂಚಾಯತಿ ಸೇರಿ ಬೀಟೂರಿನಲ್ಲಿ ಪಂಚಾಯತ್ ತಂತ್ರಾಂಶದಲ್ಲಿ 60 84